ನಮಸ್ಕಾರ ಎಲ್ಲರಿಗೂ, ಹೋಪ್ ಯು ಗೈಸ್ ಆರ್ ಡೂಯಿಂಗ್ ಅಮೇಜಿಂಗ್. ಎಲ್ಲರಿಗೂ ಗಣಪತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಡೇ 2 ಹಂಪಿ ಬ್ಲಾಗ್ ಅಪ್ಲೋಡ್ ಆಗಿದೆ. ಐ ಮೀನ್ ದಿಸ್ ವಿಡಿಯೋ ಎಂಡ್ ತನಕ ನೋಡಿ, ಯು ವಿಲ್ ಹ್ಯಾವ್ ಫನ್. ಆಲ್ಸೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಶುಭೋದಯ ಎಲ್ರಿಗೂ. ಡೇ 2 ಹಂಪಿ. ನಿನ್ನೆ ಒಳ್ಳೆ ಮಜಾ ಆಯಿತು, ಒಳ್ಳೆ ನಿದ್ದೆ ಆಯಿತು. ಮಧ್ಯರಾತ್ರಿ ಪಡ್ಡು ತಿನ್ನಕ್ಕೆ ಹೋಗಲಿಲ್ಲ, ಯಾಕಂದರೆ ಟೈಮ್ ಆಗೋಯ್ತು. ಇವನು ಲೇಟ್ ಮಾಡ್ದ. ಅರ್ಧ ಗಂಟೆ ಬಾತ್ರೂಮ್ ಕಟ್ ಇಲ್ಲ, ನೆನ್ನೆ ಅವರೇ ಅಂದ್ರು ಬೇಡ ಅಂತ. ರಾತ್ರಿ ಯಾಕೆ ಪಡ್ಡು ಅವರೇ ಬೇಡ ಅಂದ್ರು ತಾನೆ. ರಾತ್ರಿ ಲೇಟ್ ಆಯ್ತು, ಹೋಗೋದ್ ಬೇಡ. ಇವಾಗ ಮಲ್ಕೋತಾರಂತೆ. ಡೇ ಟೈಮಲ್ಲಿ ಸುತ್ತಾಡ್ಬೇಕು, ಮಲ್ಗೋ ಟೈಮಲ್ಲಿ ಮಲಗ್ಬೇಕು. ಎನರ್ಜಿ ಇಲ್ದೇ ಇರೋ ಎಣಗಳ ತರ ನಡ್ಕೊ ಬರ್ತೀರಾ ಗೊತ್ತಾ? ನೋಡಲಿ, ಮಾತಾಡು ಸರಿ. ಏನಾದ್ರೂ ಮಾತಾಡು. Can you please whistle for us, dude? Pineapple juice. It was the South Indian breakfast available ನಮಗೆ. ಬಾಸ್ ನೋಡಿ ಆ ಪಕ್ಷಿ ಜೊತೆ ಆಟ ಆಡ್ತಿದ್ದಾರೆ. ಅದ್ರದ್ದು ವಿಡಿಯೋ ಮಾಡ್ತಾ ಇದ್ದಾನೆ ಯಾರಿಗೋ ಕಳ್ಸೋಕ್ಕೆ. ಕಟ್ಟಾಕಿದ್ದಾರೆ ಅಂದರೆ ಯಾಕೋ ಸ್ವಲ್ಪ ಫೆರೋಷಿಯಸ್ ಇದೆ. ಆಡ ಏನು ಕರೆಯೋದಿದ್ರೆ ಹೆಸರೇನೋ? ಓಹೋ, ಅದೇನಂದು ಮೈ ಮುರಿಯೋದ? ಮೈ ಮುರಿತಾ ಇದೆ. ಓ ರೈಟಲ್ಲಿ ಏನು ನಮ್ಮ ಸ್ಟೇ ಆ್ಯಕ್ಚುಲಿ ಚೆನ್ನಾಗಿದೆ. ಮಟನ್ ಅಂತೆ. ಇವಾಗ ನಾವು ಅಲ್ಲಿ ಹೋಗ್ತೀವಿ, ಹಿಂಗೆ ಸ್ಟ್ರೀಟ್ ಬಂಡೆ ಹರ್ಕೊಂಡು ಅಲ್ಲಿ ಬಂಡೆ ಹರ್ಕೊಂಡು ಅಲ್ಲಿ ಕ್ರಿಶ್. ಹೆಂಗಿದೆ ಅಂದರೆ ನಮ್ಮ ರೂಮ್ ಹತ್ರ ಎಲ್ಲ ಪಿಕಾಕ್ ಬಂದಿದೆ. ಅದು ಈ ಕಡೆ ತಿರ್ಬಿಟ್ಟು ಆ ಥರ ಸ್ಪ್ರೆಡ್ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತದ ನೋಡಿ. ಇದು ನಮ್ಮ ರೂಮ್ ಹೊರಗಡೆ ನೋಡಿ ಫುಟೇಜ್. ಅದು ಐ ಕಾಂಟ್ಯಾಕ್ಟ್ ಮಾಡ್ತಾ ಇದೆ ನೋಡು. ಎದುರಿಸ್ತೀಯ ಅದಕ್ಕೆ? ಸರ್ವೇಶ್ ಯಾಕೆ ನೋಡಿ, ನಾನು ಇಷ್ಟು ಗಡ್ಡ ಬಿಟ್ಟಿದ್ದೆ. ಅದಕ್ಕೆ ಬಾಯ್ಸ್ ಎಲ್ಲ ಬರ್ಡೇ ಅಲ್ವಾ, ಅದಕ್ಕೇನೆ ಸ್ವಲ್ಪ ಗಡ್ಡ ಟ್ರಿಮ್ ಮಾಡು ಅಂತ ಹೇಳಿದ್ರು. ಅದಕ್ಕೇನೆ ಸ್ವಲ್ಪ ಟ್ರಿಮ್ ಮಾಡುವ ಗಡ್ಡ. ದಿಸ್ ಇಸ್ ಹೌ ಐ ಲುಕ್ ಬಿಫೋರ್ ಟ್ರಿಮ್ಮಿಂಗ್ ಮೈ ಬಿಯರ್ಡ್ ನೌ. ಬಸ್ ಕಟ್ ಮಾಡ್ಬಿಡ್ಲ ನಾನೇ? ನೋಡಿ ಇವ್ನು ಮಾಡ್ಕೊಡ್ತಾನಂತೆ ಬಸ್ ಕಟ್ ನಂಗೆ. ಶುರು ಇವಾಗ ಎಕ್ಸ್ಪ್ಲೋರ್ ಮಾಡಕ್ ನಾವು ಹೋಗ್ತಾ ಇದೀವಿ. ವಿರೂಪಾಕ್ಷ ಟೆಂಪಲ್ ಇವಾಗ ಫಸ್ಟ್ ವಿಸಿಟ್ ಮಾಡ್ತೀವಿ. ಅದಕ್ಕೂ ಮುಂಚೆ ಏನೋ ಮ್ಯಾಂಗೋ ಟ್ರೀನ ಯಾವುದೋ ಹೋಟೆಲ್ ಅಂದ್ರು. ಸೊ ಅದು ಸ್ವಲ್ಪ ಹಂಪಿಲಿ ಫೇಮಸ್, ಸ್ವಲ್ಪ ಅಲ್ಲ ಹಂಪಿಲಿ ಅದು ಕ್ವೈಟ್ ಫೇಮಸ್. ಸೊ ಇವಾಗ ಅಲ್ಲಿಗೆ ಊಟಕ್ಕೆ ಹೋಗ್ತಾ ಇದೀವಿ. ಬಟ್ ಇಟ್ಸ್ ಆಲ್ರೆಡಿ 3:30. ಹೋಪ್ಫುಲಿ ವಿ ಗೆಟ್ ಫುಡ್ ದೇರ್. ನೋಡಿ ಕಪಿಲ್ ಅವ್ರು ರೆಡಿಯಾಗಿ ಕೂತಿದ್ದಾರೆ. ನನ್ನ ಪಂಚೆ ಎಲ್ಲೋ ನೋಡಿ, ನಾನು ಪಂಚೆ ತೊಗೊಂಡು ಹೋಗ್ತಾ ಇದ್ದೀನಿ. ನಾವು ಹಂಗೆಪ್ಪ, ಟೆಂಪಲ್ ಎಲ್ಲ ಅಂದ್ರೆ ಶಿಸ್ತಾಗಿ ಹೋಗ್ಬೇಕು. ಇವ್ರು ನೋಡಿ ಕಾರ್ ಓಡಿಸ್ತಾ ಇದಾರೆ, ಅಂಕಲ್ಗಳು ಓಡಿಸ್ದಂಗೆ. ಮುಂದೆ ಸೀಟ್ ಹಾಕೊಂಡು ಹಿಂಗೆ ಬಗ್ಗೆ ನೋಡ್ತಾರೆ. ಹಳ್ಳ ಇದ್ರೆ ಬಗ್ಗೆ ನೋಡ್ತಾರ ಆತರ. ಬಟ್ ವೆದರ್ ತುಂಬಾ ಚೆನ್ನಾಗಿದೆ. ಎಲ್ಲೋ ಯಾಕೆ ಕಿಟಕಿ ಹಾಕ್ಬಿಡೋ ಆಯ್ತು. ಇವನಿಗೆ AC ಇಲ್ದೆ ಆಗಲ್ಲ ಗೈಸ್, ಏನೋ ಗೊತ್ತಿಲ್ಲ. ಹಂಗೆ ಚಿಕ್ಕ ವಯಸ್ಸಿಂದ ಬೆಳ್ಸಿರೋದಂತೆ ಅವ್ನಿಗೆ. AC ಬೇಗ ಡೇ ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ವಿ. ಬಟ್ ನೋಡ್ದೆ ಹೆವಿ ಡ್ರೈವರ್, ಈಸ್ ಅ ಕ್ರೇಜಿ ಡ್ರೈವರ್. ಅವ್ನು ಚಿಕ್ಕ ವಯಸ್ಸಿಂದ ನೋಡಿರೋದೇ ಅಂತ ಫಿಲ್ಮ್ಸ್ ಎಲ್ಲ. ಫೋರ್ಡ್ ವರ್ಸಸ್ ಫೆರಾರಿ ಅಂತದ್ದು ನೋಡೇ ದೊಡ್ಡವನಾಗಿರೋದು ಸರ್ವೇಶ್. ಹೇಳ ಅದ್ರದ್ದು ಏನ್ ಯೂಸ್ ಅಂತ? ಡಾರ್ಕ್ ಸ್ಪಾಟ್ ರಿಡಕ್ಷನ್ ಫೇಸ್ ವಾಶ್ ಏನೋ. ಅವನು ಮಾಯ ಆಗತ್ತೆ. ಆಕ್ಚುಲಿ ಎಕ್ಸ್ಪ್ಲೋರ್ ಮಾಡಕ್ ತುಂಬಾನೇ ಜಾಗ ಇದೆ ಹಂಪಿಲಿ. ಸರ್ವೇಶ್ ನೀನು ಹೋಗು. ಮತ್ತಿನ್ನೇನು ಬೆಳಗ್ಗೆ ಮಲ್ಗಿದೀನಿ, ಕಪಿಲ್ ಬರ್ತಾನೆ ಮುಟ್ಟಕ್ಕೆ. ಸೊ ಹಂಗಲ್ಲ, ಮುಟ್ಟೋದು ಅಂದ್ರೆ ಹಂಗಲ್ಲ ಗಾಯ್ಸ್. ಹಿಂಗ್ ಬಂದ್ ಕೆಣಕ್ತಾನೆ, ಮಲ್ಗಾಕ್ ಬಿಡಲ್ಲ. ದಿಂಬು ಎಳೆಯೋದು, ಬೆಡ್ ಸ್ಪ್ರೆಡ್ ಎಳೆಯೋದು ಅದೆಲ್ಲ ಮಾಡ್ತಾನೆ. ಅವನು 5 ಗಂಟೆಗೆ ಅಲಾರ್ಮ್ ಇಟ್ಟು ಎದ್ಬಿಡ್ತಾನೆ. ನಾವು 4 ಗಂಟೆಗೆ ಮಲ್ಗಿರ್ತೀವಿ. ಬಟ್ ಅವ್ನು ಆಕ್ಚುಲಿ ಅಲಾರ್ಮ್ ಇಡ್ತಾನೆ, ಅವ್ನು ಎದ್ದೇಳಲ್ಲ. ನಾವ್ ಎದ್ಬಿಟ್ಟು ನಾವ್ ಆಫ್ ಮಾಡ್ಬೇಕು ಅಲಾರ್ಮ್. ಅಂದ್ರೆ ನಕ್ಕೊಂಡ್ ಮಲ್ಗಿರ್ತಾನೆ, ಅಂದ್ರೆ ಎದ್ಮೇಲೆ ನಗ್ತಾನೆ ಅಂತ. ದ ಬ್ಯೂಟಿಫುಲ್ ರೋಡ್ಸ್ ಆಫ್ ಹಂಪಿ. ನಾವಿವಾಗ ವಿರೂಪಾಕ್ಷ ಟೆಂಪಲ್ಗೆ ಹೋಗ್ತಾ ಇದೀವಿ. ಅದಕ್ಕೂ ಮುಂಚೆ ಮ್ಯಾಂಗೋ ಟ್ರೀಲಿ ಊಟ ಮಾಡಕ್ ಹೋಗ್ತಿದೀವಿ. ಮ್ಯಾಂಗೋ ಟ್ರೀ ಏನೋ ವಿರೂಪಾಕ್ಷ ಟೆಂಪಲ್ ಪಕ್ಕ ಇದೆ ಅಂತ. ಬೆಸ್ಟ್ ಪಾರ್ಟ್ ನೋಡಿ, ಎಲ್ಲಾರ ಮನೆಯಲ್ಲೂ ಈ ತರ ನಮ್ಮ ಜೈ ಶ್ರೀರಾಮ್ ಬಾವುಟಗಳಿದೆ. ಎಮ್ಮೆಯಿಂದ
ಅಂತಾರೆ, ಕರು ಅಂತಾರೆ, ಹಸು ಅಂತಾರೆ, ಈ ಥರ ಎಲ್ಲ ಎಮ್ಮೆ ಎಮ್ಮೆ ಅಂತ ಅದೇ ಆಯಿತು. ನಾವಿಲ್ಲಿ ಬಂದಿದ್ದೀವಿ ಇವಾಗ ಮ್ಯಾಂಗೋ ಟ್ರೀ ರೆಸ್ಟೋರೆಂಟ್, ಕ್ವೈಟ್ ಫೇಮಸ್. ಸೊ ಇವಾಗ ನಾವು ಥಾಲಿ ಆರ್ಡರ್ ಮಾಡಿದ್ದೀವಿ. ಸೌತ್ ಇಂಡಿಯನ್ ಅವರು ನಾರ್ತ್ ಇಂಡಿಯನ್ ಆರ್ಡರ್ ಮಾಡಿದ್ರು, ಬಟ್ ನಾರ್ತ್ ಇಂಡಿಯನ್ ಖಾಲಿ ಆಗಿದೆ ಅಂತ ಅವ್ರಿಗೆ ನಾರ್ತ್ ಇಂಡಿಯನ್ ಸಿಗಲಿಲ್ಲ, ನಮಗೆ ಸೌತ್ ಸಿಕ್ತು. ಈಗ ಸೌತ್ ಬಂದ ತಕ್ಷಣ ಬಾಯ್ ಆಗ್ತಿದ್ದೆ ಅವ್ನ ಪ್ಲೇಟ್ಗೆ. ಇಲ್ಲ ನಿನಗೆ ಸೌತ್ ಬೇಕಿದ್ರೆ ನೀನು ತೊಗೋಬೇಕಿತ್ತು, ಅವ್ನ ಪ್ಲೇಟಿಗೆ ಯಾಕೆ ಬಾಯ್ ಆಗ್ತೀಯಾ? ಅವ್ನ ಬರ್ಡೇ ಅಂತ ಇವ್ನು ಬೈತಿಲ್ಲ ಅಷ್ಟೇ. ಇಲ್ಲ ಇಷ್ಟೊತ್ತಿಗೆ ಅವ್ನು ಕೂದಿದ್ದು ಎಳ್ದಾಕ್ಬಿಡುವ ಅವನ್ನ. ಆ್ಯಕ್ಚುಲಿ ಇಟ್ ಇಸ್ ನೈಸ್, ವಿ ಲೈಕ್ ಇಟ್. ನಮಗೆಲ್ಲ ಬೇಕಿರೋ ಐಟಮ್ ಸಿಕ್ಕಿಲ್ಲ, ಯಾಕಂದರೆ ನಾವು ಆಲ್ರೆಡಿ 4 o'clock ಹತ್ರ ಬಂದಿದ್ದೀವಿ. ಐ ಮೀನ್ ಸೌತ್ ಇಂಡಿಯನ್ ಥಾಲಿ ನಮಗೆ ಸಿಕ್ಕಿದ್ದು. ಊಟ ಅವನಿಗೆ ಅವ್ನು ತೊಗೊಂಡಿರೋದು ಬಿಟ್ಟು ಪಕ್ಕದವ್ನ ಪ್ಲೇಟಲ್ಲಿ ಏನಿದೆ ಅದಕ್ಕೆ ಕೆದಕ್ತಾನೆ. ಯಾಕ ಬೇಕಂದ್ರೆ ಒಳ್ಳೆ ಊಟ ಆಯಿತು. ಇವಾಗ ಟೈಮ್ ಬಂದು 5 o'clock. ವಿರೂಪಾಕ್ಷ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಟ್ರೆಕ್ಕಿಂಗ್ ಅಂದಿದ್ದವನು ಮಾತುಂಗ ಟ್ರೆಕ್ಕಿಂಗ್ ಹೋದ್ರೆ ಸನ್ರೈಸ್ ಕಾಣಲ್ಲ, ಸನ್ಸೆಟ್ ಕಾಣಲ್ಲ, ಯಾಕಂದ್ರೆ ಫುಲ್ ಕ್ಲೌಡಿ. ಇನ್ನೇನಕ್ಕೆ ಹೋಗ್ಬೇಕು? ಐ ಮೀನ್ ಹೋಗ್ಬೇಕು, ನಾಳೆ ಹೋಗೋಣ ಅಂತ. ಯಾಕಂದ್ರೆ ಸೊ ಅದಕ್ಕೆ ನಾವು ಇವಾಗ ವಿರೂಪಾಕ್ಷ ಕವರ್ ಮಾಡ್ಕೊಬಿಟ್ರೆ ನಾಳೆ ಬೆಳಗ್ಗೆ ಬೇಗ ಎದ್ದು ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ಬೋದು. ಇದೇನಾ? ನೋ ಅಲ್ಲ, ಇದು ಯಾವ ಟೆಂಪಲ್? ಕೃಷ್ಣ ಟೆಂಪಲ್. ಈ ಥರ ಏನು ನೋಡಿದ್ದು? ರಾಧಾ ಟೆಂಪಲ್. ಫೈನಲಿ ನಾವೀಗ ವಿರೂಪಾಕ್ಷ ಟೆಂಪಲ್ ರೀಚ್ ಆಯಿತು. ಈಗ ಬೇಗ ಬೇಗ ಒಳಗೆ ಹೋಗುವ. ಇಲ್ಲಿ ಆ್ಯಕ್ಚುಲಿ ತುಂಬ ಕೋತಿಗಳಿದೆ. ಅದು ಫೋನ್ಗಿನ ಅಥವಾ ನಮ್ಮ ಕೈಯಲ್ಲಿ ಏನಾದರೂ ಇದ್ರೆ ಕಿತ್ಕೊಬಿಡುತ್ತಂತೆ. ಸ್ವಲ್ಪ ಕೇರ್ಫುಲ್ಲಾಗಿ ಹೋಗಬೇಕು ಅಷ್ಟೇ. ಸೊ ನೋಡಿ, ಈಗ ನಾವು ಟೆಂಪಲ್ ಒಳಗಡೆ ಬಂದಿದ್ದೀವಿ. ಓ ವಾವ್, ಇದು ಲಕ್ಷ್ಮಿ ಅಂತ ಆನೆ, ಸಖತ್ ಫೇಮಸ್. ನೀವು ನೋಡಿರ್ಬೋದು ಇನ್ಸ್ಟಾಗ್ರಾಮಲ್ಲೆಲ್ಲ. ನೋಡಿ, ನೋಡ್ತಾ ಇದೆ. ವಾವ್, ನಾಮೆಲ್ಲ ಹಾಕಿ ಇನ್ನೂ ಎಷ್ಟು ಚೆಂದ ಕಾಣುತ್ತೆ ನೋಡಿ. ಈ ಥರ ಟೆಂಪಲ್ ಒಳಗಡೆ ಎಲ್ಲ ಫುಲ್ ಕೋತಿಗಳೆಲ್ಲ. ಬಟ್ ಯು ಹ್ಯಾವ್ ಟು ಬಿ ಕೇರ್ಫುಲ್. ಫೋನ್ ಕಿತ್ಕೊಂಡೆಲ್ಲ ಹೋದರೆ ಮುಗೀತು, ಏನು ಮಾಡೋಕ್ಕಾಗಲ್ಲ. ಒಳಗಡೆ ನಮಗೆ ಫೋಟೋಸ್ ತೊಗೊಳಂಗಿಲ್ಲ, ಅಲೌಡ್ ಇಲ್ಲ ದೇವ್ರದ್ದು ಫೋಟೋ ತೆಗಿಯೋಕ್ಕೆ. ಸೊ ಅದಕ್ಕೆ ನಾವಿಲ್ಲೆಲ್ಲ ಬಂದು ಬಾಯ್ಸ್ ಹ್ಯಾವಿಂಗ್ ಫುಡ್. ಅಕ್ಕಿ ಅಲ್ವಾ ಅದು? ಸರ್ವೇಶ್ ಕುಮಾರ್ ಫೋಟೋಗ್ರಫಿ ಅಂತ ಅವ್ರದ್ದೊಂದು ಪೇಜ್ ಇದೆ, ಚೆಕ್ಔಟ್ ಮಾಡಿ. ನೋಡಿ, ದೇವಸ್ಥಾನ ಹೊರಗೆ ಬಂದ ತಕ್ಷಣ ಸಕ್ಕದ ಅಂದ್ಕೊಳ್ಳಿ ಜಾಗ. ಎಲ್ಲರೂ ಬರಬೇಕು. ಇದು ಪುಷ್ಕರ್ಣಿ ಅಂತ ಇಲ್ಲಿ ಜಾಗದ. ಟೆಂಪಲ್ ಎದುರುಗಡೆ ತೆಗಿಬೇಕು ಫೋಟೋಸು. ಅದ್ರ ಎದುರುಗಡೆ ಅಲ್ಲಿ ಎಂಟ್ರಿ ಆಗಬೇಕಾದ್ರೆ ಇತ್ತಲ್ಲ ಜಾಗ. ಬಾಳೆ ಫೋನ್ಗೆ ಇವಾಗ ಡಿಮ್ಯಾಂಡ್ ಜಾಸ್ತಿ. ಬೇಡ ಕೇಳ್ತೆಗೆ ನನ್ನ ಫೋನಲ್ಲೇ. ಮಕ್ಕಳು ಬರ್ತಾ ಇದ್ದಾರೆ. ಜಂಪ್. ಸ್ಕೂಲಲ್ಲಿ ಟೀಚರ್ಸ್ಗೆ ನಾವು ಹಿಂಗೆ ಕಾಣ್ತೀವಿ. ನೋಡಿ, ಇವಾಗ ಒಂದು 30 ಸೆಕೆಂಡ್ ಕಂಟಿನ್ಯೂಸ್ ಇವ್ರು ಏನಾದರೂ ಮಾತಾಡ್ತಾರೆ. ಸ್ಯಾಮ್ಸಂಗ್ ತಗೊಳ್ಳ ನೋಡಿ, ಸ್ಯಾಮ್ಸಂಗ್ ಬಾಯ್. ಸ್ಯಾಮ್ಸಂಗ್ ಬಗ್ಗೆ 2 ಮಾತು ಮುಕುಂದವ್ರೆ. ಸೌತ್ ಕೊರಿಯನ್ ಕಂಪನಿ. ನೀನು ಹೇಳ, ನಿಂದು ಯಾವುದೋ ಬ್ರ್ಯಾಂಡು? ಪಿಕ್ಸೆಲ್. ಎಲ್ಲಿದು? ಯು ಎಸ್. ನಮ್ದು ಐಫೋನ್ US. ನೀವು ಹೋಗಿ ಬರ್ತೀರಾ? ಬನ್ನಿ, ಎಳ್ನೀರು ಕುಡಿಯುವ. ಇವನ್ ಮ್ಯೂಸಿಷಿಯನ್ ನಮ್ಮ ಗ್ರೂಪಲ್ಲಿ ನೋಡಿ. ವಾವ್, ಕಬಿಲ್ ತಗೊಂಡು ಗಿಫ್ಟ್ ಮಾಡೋ. ನನ್ನ ಬರ್ಡೇ ನಾಳೆ. ಬಟ್ಟೆ ಮೇಲೆ ಬೀಳ್ಸ್ಕೊಬೇಡ್ವೋ. ಏನು ನೀನು ಕುಡಿಯಕ್ಕೆ ಬರಲ್ವೇನೋ? ನಿಂಗೆ ಹೇಳಿದ ಅವನು. ನೋಡಿ ಎಷ್ಟು ಚೆನ್ನಾಗಿ ಒದ್ದೆ ಆಗ್ತದೆ. ಅವರು ಅಲ್ಲೇ ಬರ್ತಾರ. ಏನ್ ಮಾಡ್ತೀಯ ಬಾಳೆ ಮುಕುಂದವ್ರೆ? ಓಕೆ, ಸೌಂಡ್ಸ್ ಲೈಕ್ ಅ ಪ್ಲಾನ್. ಮಳೆ ಬರ್ತಾ ಇದೆ, ಅವ್ರು 2 ವೀಲರ್ ಬಂದಿರೋದ್ರಿಂದ ಏನು ಮಾಡೋಕ್ಕಾಗಲ್ಲ. ಚೆನ್ನಾಗಿ ಒದ್ದೆ ಆಗ್ಬಿಟ್ಟು ಬನ್ನಿ. ಬಾಯ್. ಆ್ಯಕ್ಚುಲಿ ಒಳ್ಳೆ ಟೈಮ್, ನಮ್ಗೆ ಒಳ್ಳೆ ದರ್ಶನ ಆಯಿತು. ಟೆಂಪಲ್ಗೆ ಹೋಗಿ ಬಂದಮೇಲೆ ಈಗ ಮಳೆ ಸ್ಟಾರ್ಟ್ ಆಯಿತು ನೋಡಿ. ಅಲ್ಲ, ಅಲ್ಲಿ ಮಳೆ ಬಂದ್ಬಿಟ್ಟಿದ್ರೆ ನಾವು ಟೆಂಪಲ್ ಒಳಗಡೆ ಸುತ್ತಾಡೋಕ್ಕಾಗ್ತಿರ್ಲಿಲ್ಲ. ಈಗ ನಾವು ಸ್ಟೇ ಮಾಡಿರೋ ಕಡೆ ಹಾಸ್ಟೆಲಲ್ಲಿ ಸಂಜೆ ಏನು ಆ್ಯಕ್ಟಿವಿಟಿ ಅಂತ ಡಿಸೈಡ್ ಮಾಡ್ತಾ ಇದ್ದಾರೆ. ಮಾಫಿಯಾ ಅಂತ ಏನೋ ಲೈಫಲ್ಲಿ ಆಡಿಲ್ಲ, ನನಗೆ ಗೊತ್ತಿಲ್ಲ. ನಂಗೊಬ್ಬಂಗಲ್ಲ, ಇವ್ನಿಗೂ ಗೊತ್ತಿಲ್ಲ.
ಅವನಿಗೂ ಗೊತ್ತಿಲ್ಲ. ನಂಗೆ ಗೊತ್ತು. ಏನು ಅದೇ ಒಂದು ಗ್ರೂಪ್ ನಾನು ಇವಾಗ ಗೂಗಲಲ್ಲಿ ಓದಿ ಹೇಳ್ತಿದ್ದಾನೆ, ಬಟ್ ನಾನೇ ತಪ್ಪು ಹೇಳಿದೆ ಗೂಗಲಿಂದ. ಅದಾದ್ಮೇಲೆ ವಾಲಿಬಾಲ್ ಅಂದ್ರು, ನಾವೆಲ್ಲ ವಾಲಿಬಾಲ್ಗೆ ವೋಟ್ ಮಾಡಿದೀವಿ, ಬಟ್ ವಾಲಿಬಾಲ್ಗೆ ಬರೀ 8 ವೋಟ್ ಬಂದಿರೋದು. ಕ್ಯಾರಿಯೋಕೆಗೆ 4 ವೋಟ್ ಇದೆ. ಮೂವಿ ನೈಟ್ಗೆ 12 ವೋಟ್ ಇದೆ. ಮೂವಿ ಇಷ್ಟು ದೂರ ಬಂದು ಯಾರು ಮೂವಿ ನೋಡ್ತಾರೆ ಹೇಳಿ? ಜನರು ಅರ್ಥನೇ ಮಾಡ್ಕೊಳ್ಳ. ಇನ್ನೊಂದ್ಸತಿ ಯಾಕೆ ಗೈಸ್, ಈಗ ನಾವು ಫುಡ್ ತರಕ್ ಹೋಗ್ತೋ, ಮ್ಯಾಪ್ ಸರಿಯಾಗೋಯ್ತು. ಅದೇ ಡೆಡ್ ಎಂಡ್ ಅಂತ ತೋರಿಸ್ತಿತ್ತು ಇವಾಗ ತಾನೆ. ನಾವ್ ಇವಾಗ ಫುಡ್ ತರಕ್ ಹೋಗ್ತಾ ಇದೀವಿ. ಗಂಟೆ 8:30 ಅಲ್ಲ ಸಾರಿ 9:30. ಹೋಪ್ಫುಲಿ ಎಲ್ಲಾದ್ರೂ ಹೋಟೆಲ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಅಂದ್ರೆ ಇಲ್ಲೂ ಚೆನ್ನಾಗಿದೆ, ಬಟ್ ನಾವು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಆ ಕಡೆ ಈ ಕಡೆ ಏನಾದ್ರೂ ಇದ್ರೆ ಅಂತ. ಲೋಕಲ್ ಫುಡ್. ಶುಭೋದಯ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ನಮ್ಮ ವ್ಲಾಗ್. ಸೊ ಎಸ್, ಅಂಜನಾದ್ರಿ ಬೆಟ್ಟ ವಿಸಿಟ್ ಮಾಡಿರೋದು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಆ್ಯಂಡ್ ಆಲ್ಸೋ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಆ್ಯಂಡ್ ಏನಾದರೂ ಇದ್ರೆ ಕಮೆಂಟ್ ಕೂಡ ಮಾಡಿ. ಸಿಗುವ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಜೈ ಶ್ರೀರಾಮ್.